ಅವರೆಲ್ಲ ವಿದೇಶದವರು. ಬೆಂಗಳೂರಿಗೆ ಬಂದು ಹಿಂದೂಗಳ ಹೆಸರಲ್ಲಿ ID ಕಾರ್ಡ್ಗಳನ್ನು ಮಾಡಿಕೊಂಡು ವಾಸ ಇದ್ರು. ಆದರೆ ಅವರ ಮನೆಯಲ್ಲಿದ್ದ ಮುಸ್ಲಿಂ ಬರಹದ ಪುಸ್ತಕ ಫೋಟೋ ನೋಡಿ ಕಾಕಿಗೆ ಶಾಕ್ ಆಗಿತ್ತು. ಅವನು ಪಾಕಿಸ್ತಾನಿ, ಅವಳು ಬಾಂಗ್ಲಾದೇಶದ ಪ್ರಜೆ. ಜೊತೆಗಿದ್ದ ಇಬ್ಬರು ಶಂಕಿತರು ಪರದೇಶಿಗಳು. ಎಲ್ಲರೂ ಮುಸ್ಲಿಮರು, ಐಡಿಯಲ್ಲಿ ಹಿಂದೂಗಳು. ರಾಜ್ಯ ರಾಜಧಾನಿ IT ಸಿಟಿ, ಉದ್ಯಾನ ನಗರಿ ಅಂತ ಕರೆಯುವ ಬೆಂಗಳೂರಲ್ಲಿ ವಿದೇಶಿಗರ ಹಾವಳಿ ಜೋರಾಗಿದೆ. ಇತ್ತೀಚೆಗೆ ರಿಪಬ್ಲಿಕ್ ಕನ್ನಡ ಆಪರೇಷನ್ ಬಾಂಗ್ಲಾದೇಶ ರಹಸ್ಯ ಕಾರ್ಯಾಚರಣೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಸಿತ್ತು. ಇದೀಗ ಬೆಂಗಳೂರಲ್ಲಿ ಪಾಕಿಸ್ತಾನ ಪ್ರಜೆ ಸೇರಿ 4ರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರು ಹೊರವಲಯದ ಜಿಗಣಿಯ ರಾಜಾಪುರದಲ್ಲಿ 4ರನ್ನ ಬಂಧಿಸಲಾಗಿದೆ. ಖಾಸಗಿ ಲೇಔಟ್ನ ಮನೆಯಲ್ಲಿ 6 ವರ್ಷದಿಂದ ಪಾಕಿಸ್ತಾನ ಮೂಲದ ಕುಟುಂಬವೊಂದು ಹಿಂದೂಗಳ ಹೆಸರಿನ ದಾಖಲೆಗಳನ್ನ ಇಟ್ಕೊಂಡು ವಾಸ ಮಾಡ್ತಿತ್ತು. ಜಿಗಣಿ ಇನ್ಸ್ಪೆಕ್ಟರ್ ಅವರು ಒಂದು ಸ್ಪೆಸಿಫಿಕ್ ಮಾಹಿತಿ ಮೇಲೆ ವಿಚಾರಣೆ ಮಾಡಿ ಒಂದು ಪ್ರಕರಣ ದಾಖಲೆ ಮಾಡಿದ್ದಾರೆ ಜಿಗಣಿ ಸ್ಟೇಷನಲ್ಲಿ. ಅದರಲ್ಲಿ 4 ಜನ ಅವರು ಇಲ್ಲಿ ಜಿಗಣಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಮುಸ್ಲಿಮರು, ದಾಖಲೆಗಳಲ್ಲಿ ಹಿಂದೂಗಳು, ಹೊರಗೆ ಸನಾತನಿ, ಮನೆಯಲ್ಲಿ ಇಸ್ಲಾಂ ಆಚರಣೆ. ನಿನ್ನೆ ಸಂಜೆ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಆಧರಿಸಿ ಜಿಗಣಿ ಪೊಲೀಸರು ದಾಳಿ ನಡೆಸಿದ್ರು. ದಾಖಲೆಗಳಲ್ಲಿ ಹಿಂದೂ ಹೆಸರು ಇದ್ರೂ ಮನೆಯಲ್ಲಿ ಇಸ್ಲಾಂಗೆ ಸಂಬಂಧಿಸಿದ ಫೋಟೋ, ಪುಸ್ತಕ, ಬರಹಗಳು ಪತ್ತೆಯಾಗಿವೆ. ವಿಚಾರಣೆ ವೇಳೆ ಈ ಮನೆಯಲ್ಲಿದ್ದವರೆಲ್ಲ ಪಾಕಿಸ್ತಾನ ಮೂಲದವರು ಅನ್ನೋದು ಗೊತ್ತಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 4 ಜನ ಪಾಕಿಸ್ತಾನ ಮೂಲದ ಪ್ರಜೆಗಳನ್ನ ಪೊಲೀಸರು ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಈ 4 ಜನ ಕೂಡ ಆನೇಕಲ್ ತಾಲೂಕಿನ ಜಿಗಣಿ ಬಳಿ ಇರುವಂತಹ ರಾಜಾಪುರ ಗ್ರಾಮದ ಈ ಒಂದು ಲೇಔಟ್ನಲ್ಲಿ ವಾಸ ಇದ್ರು ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಪ್ರಮುಖ ಆರೋಪಿ ರಶೀದ್ ಅಲಿ ಸಿದ್ದಿಕಿ ಹೊರ ಜಗತ್ತಿಗೆ ಶಂಕರ್ ಶರ್ಮಾ ಅಂತ ಹೇಳಿಕೊಳ್ಳುತ್ತಿದ್ದ. ಪತ್ನಿ ಆಶಾ ರಾಣಿ ಅಂತ ಹೇಳ್ತಾ ಇದ್ಲು. ಆಕೆಯ ತಂದೆ ಹನೀಫ್ ಮೊಹಮ್ಮದ್ ಹೆಸರು ರಾಂಬಾಬು ಶರ್ಮಾ ಅಂತ ಇದ್ರೆ ಆತನ ಪತ್ನಿ ರುಬೀನಾ ಹೆಸರು ರಾಣಿ ಶರ್ಮಾ ಅಂತ ಆಗಿತ್ತು. ಅಚ್ಚರಿ ಅಂದ್ರೆ ಎಲ್ಲರೂ ಹಿಂದೂ ಹೆಸರಿನ ಗುರುತಿನ ಚೀಟಿಗಳನ್ನ ಮಾಡಿಸಿದ್ರು. ಮೆಹದಿ ಫೌಂಡೇಶನ್ ನಿಂದ ಈ ಕುಟುಂಬಕ್ಕೆ ಹಣಕಾಸಿನ ನೆರವು ಸಿಕ್ತಿತ್ತಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ಆಭರಣ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್. ದಸರಾ, ದೀಪಾವಳಿ ನೀವೇನಾದರೂ ಬಂಗಾರ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಬಂಗಾರದ ರೇಟ್ ಕೇಳಿದರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ. ಬಂಗಾರ ಪ್ರಿಯರಿಗೆ ಬಿಗ್ ಶಾಕ್. ಬಲು ಭಾರವಾದ ಬಂಗಾರ, ಬೆಳ್ಳಿ. ಯಾವುದೇ ಹಬ್ಬ ಇರಲಿ, ಸಂಭ್ರಮ ಇರಲಿ, ಹೆಣ್ಮಕ್ಳು ಮೈ ತುಂಬ ಆಭರಣ ಹಾಕೊಂಡು ಖುಷಿ ಪಡ್ತಾರೆ. ಅದರಲ್ಲೂ ಚಿನ್ನಕ್ಕಿಂತ ಬೆಲೆ ಬಾಳುವ ಲೋಹಗಳು ಬೇರೆ ಇದ್ರೂ ಚಿನ್ನದ ಮೇಲಿನ ವ್ಯಾಮೋಹವೇ ಬೇರೆ. ಹಬ್ಬಗಳು ಬಂತೆಂದ್ರೆ ಸಾಕು, ಬಂಗಾರ ಖರೀದಿಗೆ ಸಾಲಾಗಿ ನಿಲ್ತಾರೆ. ಆದ್ರೆ ಈ ಬಾರಿ ಹಬ್ಬಕ್ಕೆ ಬೆಲೆ ಏರಿಕೆ ಶಾಕ್ ಕೊಟ್ಟಿದೆ. ಚಿನ್ನ ಹಾಗೂ ಬೆಳ್ಳಿ ದರ ಆಕಾಶದೆತ್ತರಕ್ಕೆ ಜಿಗಿದಿದೆ. 10 ಗ್ರಾಂ ಚಿನ್ನದ ಬೆಲೆ 75,000ವಾದ್ರೆ 1 ಕೆಜಿ ಬೆಳ್ಳಿಯ ಬೆಲೆ 95,000ಕ್ಕೆ ಜಿಗಿದಿದೆ. ಸದ್ಯಕ್ಕಂತೂ ರೇಟ್ ಕಮ್ಮಿಯಾಗುವ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ರಷ್ಯಾ, ಉಕ್ರೇನ್, ಇಸ್ರೇಲ್ನಲ್ಲಿ ನಿರಂತರವಾದ ಸಂಘರ್ಷ. ಫೆಡರಲ್ ರಿಸರ್ವ್ ಬಡ್ಡಿ ದರಗಳಲ್ಲಿ ಕಡಿತ. ಚಿನ್ನದ ಪೂರೈಕೆಗಿಂತ ಬೇಡಿಕೆ ಹೆಚ್ಚಳ. ಹೆಚ್ಚು ಜನ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವುದು ಬೆಲೆ ಏರಿಕೆಗೆ ಕಾರಣವಾಗಿದೆ. ಬೆಳ್ಳಿ ದರವಂತೂ ಲಕ್ಷದ ಸನಿಹದಲ್ಲಿದ್ದು ಚಿನ್ನವು ಲಕ್ಷ ಮುಟ್ಟುವ ಸಾಧ್ಯತೆ ಇದೆ. ಜನಸಾಮಾನ್ಯರಂತೂ ಬಂಗಾರ ನೀ ಬಲು ಭಾರ ಅನ್ನುವಂತಾಗಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಲೇಜ್ ಡೇಸ್ ಈಸ್ ದಿ ಬೆಸ್ಟ್ ಡೇಸ್ ಅಂತ ಹೇಳೋದನ್ನು ಕೇಳಿರ್ತೀವಿ.
ಕಾಲೇಜಿನ ಮೊದಲ ದಿನ ಲೈಫ್ನ ಮೆಮೊರೇಬಲ್ ಡೇ ಕೂಡ ಆಗಿರುತ್ತೆ. ಇಂತಹ ಅದ್ಭುತ ಅನುಭವಕ್ಕೆ ಇಂದು ಅಮ್ಮಣ್ಣಿಯರು ಸಾಕ್ಷಿಯಾಗಿದ್ದರು. ಸಖತ್ತಾಗಿ ರೆಡಿಯಾಗಿ ಮಿರಮಿರ ಮಿಂಚುತ್ತಿರೋ ಹುಡುಗಿಯರು, ಕ್ಯಾಟ್ ವಾಕ್ ಮಾಡ್ತಿರೋ ಅಮ್ಮಣ್ಣಿಯರು, ಕಾಲೇಜು ಹುಡುಗಿಯರ ಸಖತ್ ಸ್ಟೆಪ್ಗೆ ಕೇಕೆ ಚಪ್ಪಾಳೆ. ಇದು ಅಮ್ಮಣ್ಣಿಯರ ಕಾಲೇಜು ಅಂತಾನೆ ಫೇಮಸ್ ಆಗಿರುವ ಲಕ್ಷ್ಮೀ ಅಮ್ಮಣ್ಣಿ ಕಾಲೇಜಿನಲ್ಲಿ ನಡೆದ ಫ್ರೆಶರ್ಸ್ ಡೇ ಸಂಭ್ರಮ. ತುಂಬ ಚೆನ್ನಾಗಿತ್ತು. ನಾವೆಲ್ಲ ರ್ಯಾಂಪ್ ವಾಕ್ ಮಾಡಿದ್ವಿ. ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ. ಒಂಥರ ಲೈಕ್ ಸ್ಟೇಜ್ ಫಿಯರ್ ನನಗೆ ತುಂಬ ಇತ್ತು. ಇವಾಗ ಅದು ಓವರ್ಕಮ್ ಮಾಡಬೇಕಂತ ಇದು ಕಾಲೇಜ್ ನಮ್ಮ ಅಪರ್ಚುನಿಟಿ ಕೊಟ್ಟರು. ಬೆಸ್ಟ್ ಡೇಸೇ. ಎಲ್ಲರಿಗೆ ಒಂಥರ ಅಪರ್ಚುನಿಟಿ ಕೊಡ್ತಾರೆ, ಎಲ್ಲರೂ ಮುಂದೆ ಬಂದ್ಬಿಟ್ಟು ಪರ್ಫಾರ್ಮ್ ಮಾಡಿ ಅಂತ. ಡಿಗ್ರಿಗೆ ಎಂಟ್ರಿ ಕೊಟ್ಟ ನೂತನ ವಿದ್ಯಾರ್ಥಿನಿಯರಿಗೆ ಓಲ್ಡ್ ಸ್ಟೂಡೆಂಟ್ಸ್ ಗ್ರ್ಯಾಂಡ್ ವೆಲ್ಕಮ್ ಮಾಡಿಕೊಂಡ್ರು. ಮಸ್ತ್ ಸ್ಟೆಪ್ ಹಾಕಿ ಸಂಭ್ರಮಿಸಿದ್ರು. ಅಲ್ಲದೆ RCB ಜೆರ್ಸಿ ಹಾಕೊಂಡು ಈ ಸಲ ಕಪ್ ನಮ್ದೇ ಅಂತ ಕುಣಿದು ಕುಪ್ಪಳಿಸಿದ್ರು. ಕಾಲೇಜ್ ಡೇಸ್ ಬೆಸ್ಟ್ ಡೇಸು. ಇದು ನಮಗೆ ಕಾಲೇಜ್ ಪ್ರೂವ್ ಮಾಡಿ ಬೇರೆ ತೋರಿಸ್ತಾ ಇದೆ. ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಇದು ನಮಗೆ ಮುಂದೆ ಹೋಗೋಕ್ಕೆ ಒಂದು ಒಳ್ಳೆ ಎಂಥೂಸಿಯಾಸಮ್, ಒಂದು ಕಿಕ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಮ್ಯಾಮ್. ನಾವು ಪ್ರಾಕ್ಟೀಸ್ ಅಂತಂದರೆ ಪ್ರಾಕ್ಟೀಸ್ ಎಲ್ಲ ಒನ್ ಮಂತಿಂದ ಮಾಡ್ತಾ ಇದ್ದೇವೆ. 1 ಮಂತಿಂದ ಫ್ರೆಶರ್ಸ್ ಡೇನಲ್ಲಿ ಡ್ಯಾನ್ಸ್, ಕ್ಯಾಟ್ ವಾಕ್ ಮಾಡಿ ಹುಡುಗಿಯರು ಸಖತ್ತಾಗಿ ಖುಷಿಪಟ್ರು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೂಡಾ ಸೈಟ್ ಹಂಚಿಕೆ ಹಗರಣ ಇಡೀ ರಾಜ್ಯ ರಾಜಕೀಯದಲ್ಲೇ ಭಾರೀ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತ್ತು. ಸಿಎಂ ಸೀಟ್ಗೆ ಅಲುಗಾಡಿಸುವಂತೆ ಮಾಡಿತ್ತು. ಇಂಥ ಹೊತ್ತಲ್ಲಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೂಡಾ ಸೈಟ್ ಹಂಚಿಕೆ ಹಗರಣದಲ್ಲಿ ಬಿಗ್ ಟ್ವಿಸ್ಟ್. 14 ಸೈಟ್ ವಾಪಸ್ ನೀಡಲು ಸಿಎಂ ಪತ್ನಿ ನಿರ್ಧಾರ. ಮೂಡಾ ಸೈಟ್ ಹಂಚಿಕೆ ಹಗರಣ ಇಡೀ ರಾಜ್ಯ ರಾಜಕಾರಣವನ್ನು ಅಲುಗಾಡಿಸುವಂತೆ ಮಾಡಿತ್ತು. ಸಿದ್ದರಾಮಯ್ಯ ಕೊರಳಿಗೂ ಇದರ ಉರುಳು ಸುತ್ತಿಕೊಂಡಿತ್ತು. ತಪ್ಪು ಮಾಡಿದ್ರು ನಾವೇನು ತಪ್ಪು ಮಾಡಿಲ್ಲ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಕಾನೂನು ಹೋರಾಟ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಕಡ್ಡಿ ಮುರಿದಂತೆ ಹೇಳ್ತಿದ್ರು. ಆದರೆ ಯಾವಾಗ ಸಿಎಂ ಸೀಟ್ ಅಭದ್ರವಾಗಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಸಿಎಂ ಪತ್ನಿ ಉಲ್ಟಾ ಹೊಡೆದಿದ್ದಾರೆ. ಮೂಡಾ ಹಗರಣದಲ್ಲಿ ಸ್ಫೋಟಕ ಬೆಳವಣಿಗೆ ಕಂಡು ಬಂದಿದ್ದು, ಮೂಡಾ ಸೈಟ್ ವಾಪಸ್ ನೀಡಲು ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ನಿರ್ಧರಿಸಿದ್ದಾರೆ. ಇಡಿ ಎಂಟ್ರಿ ಬೆನ್ನಲ್ಲೇ ಮೂಡಾ ಸೈಟ್ ವಾಪಸ್ ನೀಡೋದಾಗಿ ಮೂಡಾ ಆಯುಕ್ತರಿಗೆ ಸಿಎಂ ಪತ್ನಿ ಪಾರ್ವತಿ ಪತ್ರ ಬರೆದಿದ್ದಾರೆ. ಇವರಿಗೆ ಆಯುಕ್ತರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಝಾನ್ಸಿ ಲಕ್ಷ್ಮೀಬಾಯಿ ರಸ್ತೆ, ಮೈಸೂರು, ಕರ್ನಾಟಕ 5700